ಅಪ್ಪ ಹೇಳಿದ್ರಲ್ಲ, ನಾನು ಸತ್ತಿದ್ದ ದಿನಕ್ಕೆ ಹೋಗಬೇಕು ಅಂದರೆ ನಾನು ಸತ್ತಿದ್ದ ಜಾಗಕ್ಕೆ ಹೋಗಬೇಕು ಅಂತ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ದಮ್ಮು, ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಎಷ್ಟು ಚೆನ್ನಾಗಿದೆ ಮಾಯಾ. ನೀನು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಿನಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಇನ್ ಕೆಲವ್ರು ಇರ್ತಾರೆ, ಏನು ಹಾಕಿದ್ರು ಚೆನ್ನಾಗಿ ಕಾಣಲ್ಲ. ತಗೋ ಮಾಯಾ, ನನ್ನ ಕೆಲಸ ಮುಗೀತು. ಊಟ ಕೊಟ್ಟಾಯ್ತು, ಮಾತ್ರೆ ಕೊಟ್ಟಿದ್ದೀನಿ. ನಾನಿನ್ನು ಹೊರಡ್ತೀನಿ. ಅಯ್ಯೋ, ನೀನು ಹೋಗ್ಬಿಟ್ರೆ ಹೆಂಗಮ್ಮ? ಅಲ್ಲ, ಎಲ್ಲ ಕೆಲಸ ಮುಗೀತಲ್ಲ. ಮುಗೀತು ಅಂದ್ರೆ ಅದು ರಾತ್ರಿ ಮಾಯನ್ಗೆ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಯಾರು ಇರ್ತಾರೆ ಹೇಳು? ಅಂದ್ರೆ ಅಂದ್ರೆ ನೀನ್ ಇಲ್ಲೇ ಇರ್ಬೇಕು ಅಂತ. ಹಾ, ಹೌದೌದು. ರಾತ್ರಿ ಎದ್ದು ನನಗೆ ಓಡಾಡಕ್ಕೆಲ್ಲ ಆಗಲ್ಲ. ಏನಾದ್ರೂ ಬೇಕು ಅಂದ್ರೆ ಯಾರಾದ್ರೂ ಹೆಲ್ಪ್ ಮಾಡಕ್ ಬೇಕಲ್ವಾ? ಅಲ್ಲ, ನಾನು ಒಂದ್ ಕೆಲಸ ಮಾಡು ದುರ್ಗಾ. ಹಾ, ಅಲ್ಲಿ ಮೂಲೆ ಕಾಣಿಸ್ತಿದ್ಯಲ್ಲ, ಆ ಮೂಲೆಯಲ್ಲಿ ಮಲ್ಕ. ಅದು ಅಯ್ಯೋ, ತಲೆ ನೋವ್ತಾ ಇದೆ. ಸರಿ ಸರಿ, ನಾನು ಇಲ್ಲೇ ಇರ್ತೀನಿ. ನಾನು ಸತ್ಯನ ತಿಳ್ಕೊಳ್ಳೇಬೇಕು. ಅದ್ರ ಜೊತೆಗೆ ಸಮಯ ಮುಗಿಯೋದಕ್ಕೂ ಮುಂಚೆ ನಾನು ವಾಪಸ್ ಬರಲೇಬೇಕು. ಅದು ಮುಖ್ಯ. ನನ್ನ ಕುಟುಂಬದವರು ಸುರಕ್ಷಿತವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ನನಗೆ ಯಾವಾಗ ಖಚಿತವಾಗಿ ಅನ್ಸುತ್ತೋ ಆವಾಗಲೇ ನಾನು ಇಲ್ಲಿಂದ ಹೋಗೋದು. ನಾನು ಸತ್ಯನ ತಿಳ್ಕೊಂಡು ವಾಪಸ್ ಬಂದೇ ಬರ್ತೀನಿ. ಮಾಯಾ, ಹೇಗಿದೆ ಜೀವನ? ಜೀವನ ನೆಲಸಮ ಆಗಿದೆ ನೋಡಿ. ಮಾಯಾ, ಷರತ್ತು ಏನಾದ್ರೂ ಬಂದ್ಬಿಟ್ರೆ? ನೋ ವೇ. ಶರತ್ ಇವತ್ತು ಯಾವುದೇ ಕಾರಣಕ್ಕೂ ಬರಲ್ಲ. ಅದಕ್ಕೆ ಎಷ್ಟು ಆಟ ಆಡಿಸ್ಬೇಕೋ ಅಷ್ಟು ಇವತ್ತೇ ಆಟ ಆಡ್ಸೋಣ. ಈ ಮಾಯಾ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಈ ದುರ್ಗಂಗೆ ಇವತ್ತು ಗೊತ್ತಾಗ್ಬೇಕು. ಮಾಯಾ, ಏನೇ ಆಗ್ಲಿ, ಇವಳನ್ನ ಈ ತರ ನೋಡೋದಕ್ಕೆ ನನಗೆ ಮನಸ್ಸಿಗೆ ಒಂಥರ ಸುಖ ಸಿಗತ್ತೆ. ಹೇಳ್ಕೊಳ್ಳೋದಕ್ ಮಾತ್ರ ದೊಡ್ಡ ಮನೆ ಸೊಸೆ ಇವಳು, ಆದ್ರೆ ನೀನ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಪಾಪ ದುರ್ಗಾ. ಈ ಮಾಯಾ ಅಂದ್ರೆ ಏನು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವ್ರಿಗೆ. ಮಾಯಾ, ದುರ್ಗಾ, ದುರ್ಗಾ ಇಲ್ಲಾಕೆ ಮಲ್ಕೊಂಡಿದ್ಯಾ? ಶರತ್, ಅದು ಅವಳು ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದ್ಲು. ಹಾಗೆ ಇಲ್ಲೇ ಹಾಗೆ ಇಲ್ಲೇ ಮಲ್ಕೊಂಡ್ಬಿಟ್ಲು ಅಲ್ವಾ ಮಾಯಾ? ಹಾ, ಹೌದು ಶರತ್. ಅದು ನೀ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇನಾಫ್ ಮಾಯಾ, ನಾನ್ ಮನೆಗೆ ಬರಲ್ಲ ಅಂತ ದುರ್ಗಾನ ಹೇಗ್ ಬೇಕೋ ಹಾಗೆ ಟ್ರೀಟ್ ಮಾಡ್ಬೋದು ಅಂತ ಅನ್ಕೋಬೇಡ. ನನಗೆ ಶಾನ್ವಿ ಕಾಲ್ ಮಾಡಿ ಎಲ್ಲ ಹೇಳಿದ್ಲು, ಅದಕ್ಕೆ ದುರ್ಗಂಗೋಸ್ಕರ ಬಂದೆ. ದುರ್ಗಾ, ದುರ್ಗಾ ಇದೇಳು. ಓ ಮೈ ಗಾಡ್, ಇಷ್ಟೊಂದು ಬಿಸಿ ಆಗಿದೆಯಲ್ಲ.
ಜ್ವರ ಬಂದಿದೆ ಅಂತ ಅನ್ಸುತ್ತೆ. ಶರತ್, ನಾನೇನು ಹೇಳಲಿಲ್ಲ. ದುರ್ಗಾನೇ ಇಲ್ಲೇ ಮಲ್ಕೊಂಡ್ರು. ಸ್ಟಾಪ್ ಇಟ್ ಮಾಯಾ. ಇವಾಗ ನೀನೇನು ಜಸ್ಟಿಫೈ ಮಾಡೋದಕ್ಕೆ ಬರಬೇಡ. ನೋಡು, ನಾನು ಈಗ ಫೈನಲ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ದುರ್ಗನ್ ಏನಾದರೂ ಈ ರೀತಿ ಟ್ರೀಟ್ ಮಾಡೋದು ನಾನು ನಿನ್ನ ನೋಡಿದ್ರೆ ಖಂಡಿತ ನಿನ್ನ ಸುಮ್ಮನೆ ಬಿಡಲ್ಲ. ಇದೇ ಕ್ಷಣನೇ ನನ್ನ ಜೀವನನ ಪೂರ್ತಿಯಾಗಿ ನಾಶ ಮಾಡಿತ್ತು. ದೇವ್ರೆ, ಇಂಥ ಸಂದರ್ಭ ಯಾರಿಗೂ ಕೊಡ್ಬೇಡ. ನಾನೇ ನನ್ನ ಸಾವನ್ನ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ನನ್ನ ಚೀರಾಟ ಈಗಲೂ ನನ್ನ ಕಿವಿ ಕೇಳಿಸ್ತಾ ಇದೆ. ಶರತ್, ಕಾಪಾಡಿ ಶರತ್. ಅಂಬಿಕಾ, ಕಣ್ಬಿಡು ಅಂಬಿಕಾ. ಸತ್ಯ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನಿನ್ನ ಕಣ್ಣನ್ನ ಓಪನ್ ಮಾಡಲೇಬೇಕು. ಧೈರ್ಯ ತಂದ್ಕೋ ಅಂಬಿಕಾ, ನೀನ್ ಧೈರ್ಯ ತಂದ್ಕೊಳ್ಳೇಬೇಕು.